ಎಲ್ಲರಿಗೂ ನಮಸ್ಕಾರ. ಡಿಯರ್ ಸ್ಟೂಡೆಂಟ್ಸ್, ನಿಮಗೊಂದು ಗೌರ್ಮೆಂಟ್ ಜಾಬ್ ಅಪಾರ್ಚುನಿಟಿ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಯಾವ ಗೌರ್ಮೆಂಟ್ ಜಾಬ್ ಕಾಲ್ಫಾರ್ಮ್ ಮಾಡಿದ್ದಾರೆ ಅಂದರೆ BELದವರು, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ದವರು ಗೌರ್ಮೆಂಟ್ ಜಾಬ್ ಕಾಲ್ಫಾರ್ಮ್ ಮಾಡಿದ್ದಾರೆ. ಸೊ ಯಾರೆಲ್ಲ ಅಪ್ಲೈ ಮಾಡಬಹುದು, ಏನು ಎಲಿಜಿಬಿಲಿಟಿ, ಲಾಸ್ಟ್ ಡೇಟ್ ಯಾವಾಗ, ಫೀಸ್ ಎಷ್ಟು, ಎಲ್ಲ ಮಾಹಿತಿಯನ್ನು ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಟನ್ನು ವಾಚ್ ಮಾಡಿದ್ರೆ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್, ಜಾಬ್ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಮತ್ತು ಡಿಪ್ಲೊಮಾ ರಿಲೇಟೆಡ್ ಅಪ್ಡೇಟ್ಸ್ ಇರ್ಬೋದು, ಯಾವುದೇ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಇಲ್ಲಿ ನೀವು ನೋಡಬಹುದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಸೊ ಇವರು ಕಾಲ್ಫಾರ್ಮ್ ಮಾಡಿದ್ದಾರೆ. ಸೊ BL6 ಅಪ್ಲಿಕೇಶನ್ ಫ್ರಾಮ್ ಜೂಲಿಯಸ್ ಆ್ಯಂಡ್ ಬಡ್ಡಿಂಗ್ ಪ್ರೊಫೆಷನಲ್ಸ್. ಸೊ ಈಗ ರೀಸೆಂಟಾಗಿ ಡಿಗ್ರಿ ಮುಗಿಸಿದವರು, ಅಂದರೆ ಇಂಜಿನಿಯರಿಂಗ್ ಡಿಗ್ರಿ ಮುಗಿಸಿದವರು, ಮತ್ತು ಬಡ್ಡಿಂಗ್ ಅಂದರೆ ಈಗ ಫೈನಲ್ ಸ್ಟಡಿ ಮಾಡ್ತಾ ಇರೋರು ಅಪ್ಲೈ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಡಿಟೇಲ್ ಆಗಿ ಇಲ್ಲೆಲ್ಲ ಇನ್ಫಾರ್ಮೇಷನ್ ಇದೆ ನೋಡಿರಿ. ಪೇ ಸ್ಕೇಲ್, ಎಂಬಲ್ಮೆಂಟ್ಸ್ ಆ್ಯಂಡ್ ಅದರ್ ಫೈನಾನ್ಷಿಯಲ್ ಬೆನಿಫಿಟ್ಸ್ ಅಂತ ಇದೆ ನೋಡಿರಿ. ಸೊ ಪೇ ಸ್ಕೇಲ್, ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂತ ಹೇಳಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿರಿ. ಸೊ ಯಾವ್ಯಾವ ಪೋಸ್ಟ್ ಇದಾವಂದರೆ ಪ್ರೊಬೇಷನರಿ ಇಂಜಿನಿಯರ್ ಪೋಸ್ಟ್ ಎಲೆಕ್ಟ್ರಾನಿಕ್ಸ್ E2 ಗ್ರೇಡ್, ಟೋಟಲ್ ಎಷ್ಟು ಪೋಸ್ಟ್ ಅಂದರೆ 200 ಪೋಸ್ಟ್ ಇದಾವೆ. ಸೊ ಬೇಸಿಕ್ ಪೇ ಸ್ಕೇಲ್ ಎಷ್ಟು ಸ್ಟಾರ್ಟ್ ಆಗ್ತೈತಿ, ಎಲ್ಲಿಂದ 40,000ಲಿಂದ ಸ್ಟಾರ್ಟ್ ಆಗಿ 1,40,000 ತನಕ ಇರ್ತೈತಿ. CTC 13 lakhs ಪರ್ ಇಯರ್ ನೋಡ್ರಿ ಇದು. ಓಕೆ, ಸೊ ಏಜ್ ಲಿಮಿಟ್ ಕೊಟ್ಟಿದ್ದಾರೆ 25 years ಫಾರ್ ಜನರಲ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅಲೋವೆನ್ಸ್ ಆ್ಯಂಡ್ ಬೆನಿಫಿಟ್ಸ್ ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಎಲ್ಲ ಅಲೋವೆನ್ಸ್ ಸಿಗ್ತಾವೆ ನಿಮಗೆ. ನೆಕ್ಸ್ಟ್ ಪ್ರೊಬೇಷನರಿ ಇಂಜಿನಿಯರ್, ಸೊ ಮೆಕ್ಯಾನಿಕಲ್ ಇನ್ E2 ಗ್ರೇಡ್. ಸೊ ಮೆಕ್ಯಾನಿಕಲ್ ಬ್ರಾಂಚ್ದವ್ರಿಗೆ ಎಷ್ಟು ಪೋಸ್ಟ್ ಇದಾವೆ ಅಂದರೆ 150 ಪೋಸ್ಟ್ ಇದಾವೆ. ಆ್ಯಂಡ್ 25 years ಫಾರ್ ಜನರಲ್ ಕ್ಯಾಂಡಿಡೇಟ್ಸ್. ಆ್ಯಂಡ್ ದೀಸ್ ಆರ್ ಆಲ್ ಅಲೋವೆನ್ಸ್ ಆ್ಯಂಡ್ ಬೆನಿಫಿಟ್ಸ್. ಓಕೆ, ಸೊ ನೆಕ್ಸ್ಟ್ ಡಿಟೇಲ್ಸ್ ಆಫ್ ಪೋಸ್ಟ್ ಆ್ಯಂಡ್ ಮಿನಿಮಮ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂತಿದೆ ನೋಡ್ರಿ. ಡಿಟೇಲ್ಸ್ ಆಫ್ ಪೋಸ್ಟ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಪೋಸ್ಟ್, ನೇಮ್ ಆಫ್ ದಿ ಪೋಸ್ಟ್ ಪ್ರೊಬೇಷನರಿ ಇಂಜಿನಿಯರ್ E2, ನಂಬರ್ ಆಫ್ ಪೋಸ್ಟ್ 200. ಸೊ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಚೆಕ್ ಮಾಡ್ಕೊಳ್ಳಿ. BE ಆರ್ BTech ಆರ್ BSc ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಸೊ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ ಬ್ರಾಂಚಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಗೆ ಟೋಟಲ್ 200 ಪೋಸ್ಟ್ ಇರ್ತಾವೆ. ಆಮೇಲೆ ಪೋಸ್ಟ್ ಐಡೆಂಟಿಫೈಡ್ ಸೂಟೇಬಲ್ ಫಾರ್ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ. ಸೊ ಅವ್ರಿಗೂ ಫೆಸಿಲಿಟಿ ಇದೆ ಇಲ್ಲಿ. ನೆಕ್ಸ್ಟ್ ಪ್ರೊಬೇಷನರಿ ಇಂಜಿನಿಯರ್ E2 ಗ್ರೇಟ್. ಸೊ ಇದು 150. ಸೊ ಇಲ್ಲಿ ಯಾವ ಬ್ರಾಂಚ್ ಅಂತ ಕನ್ಸಿಡರ್ ಮಾಡಿದ್ರೆ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಇನ್ ಮೆಕ್ಯಾನಿಕಲ್, BE BTech ಆರ್ BSc ಅಂತ ಹೇಳ್ಕೊಟ್ಟಿದ್ದಾರೆ ನೋಡ್ರಿ. ನೆಕ್ಸ್ಟ್ ಕ್ಯಾಟಗರಿ ಅಬ್ರಿಯೇಷನ್ನ ಡಿಟೇಲ್ ಆಗಿ ನೋಡ್ಕೊಡ್ರಿ, ಕ್ಯಾಟಗರಿ ಮೆನ್ಷನ್ ಮಾಡಿದ್ದು. ಮತ್ತು ರಿಸರ್ವೇಷನ್ ಪ್ರಕಾರ ಎಷ್ಟೆಷ್ಟು ಪೋಸ್ಟ್ ರಿಸರ್ವ್ಡ್ ಅದಾವ ಅಂತ ಹೇಳಿ ಅದನ್ನು ಕೊಟ್ಟಿದ್ದಾರೆ ಇಲ್ಲಿ. ಅಬ್ರಿಯೇಷನ್ಸ್ ಪ್ರಕಾರ ಚೆಕ್ ಮಾಡ್ಕೊಂಡಿದ್ದಾನೆ. ಮತ್ತು ಎಲಿಜಿಬಲ್ ಕ್ವಾಲಿಫಿಕೇಷನ್ ಏನಿರಬೇಕು. ಸೊ ಇಲ್ಲಿ ಪ್ರೊಬೇಷನರಿ ಇಂಜಿನಿಯರ್ ಪೋಸ್ಟ್ ಅಂತ ಇದೆಯಲ್ಲ. ಸೊ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಫಸ್ಟ್ ಕ್ಲಾಸ್ ಇನ್ BE BTech BSc ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಫ್ರಮ್ AICTE ಅಪ್ರೂವ್ಡ್ ಕಾಲೇಜಸ್ ಅಂತ ಕೊಟ್ಟಿದ್ದಾರೆ. ಸೊ ಯಾವ ಬ್ರಾಂಚ್, ಎಸ್ಪೆಷಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್, ಮೆಕ್ಯಾನಿಕಲ್ ಡಿಸಿಪ್ಲಿನ್ದವರೆಲ್ಲ ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಇರ್ತಾರೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ಡಿಟೇಲ್ ಆಗಿ ಓದ್ಕೊಡ್ರಿ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ. ಮತ್ತು ಏಜ್ ಕ್ರೈಟೇರಿಯನ್ನು ಕೊಟ್ಟಿದ್ದಾರೆ. ಮತ್ತು ಏಜ್ ರಿಲ್ಯಾಕ್ಸೇಷನ್ ಯಾರು ಸಿಗ್ತೈತೆ ಅದನ್ನು ಕೊಟ್ಟಿದ್ದಾರೆ. ಮತ್ತು ಫಾರ್ ಗೆಟಿಂಗ್ ಬೆನಿಫಿಟ್ಸ್ ಆಫ್ ರಿಸರ್ವೇಷನ್ ಅಂಡರ್ SC ST ಕ್ಯಾಟಗರಿ, ಫಾರ್ ಗೆಟಿಂಗ್ ಬೆನಿಫಿಟ್ಸ್ ಆಫ್ ರಿಸರ್ವೇಷನ್ ಅಂಡರ್ EWS ಕ್ಯಾಟಗರಿ, ಫಾರ್ ಗೆಟಿಂಗ್ ದ ಬೆನಿಫಿಟ್ ಆಫ್ ರಿಸರ್ವೇಷನ್ ಅಂಡರ್ PWBD ಕ್ಯಾಟಗರಿ. ಎಲ್ಲ ಬೆನಿಫಿಟ್ಸ್ ಪಡ್ಕೋಬೇಕಂದ್ರೆ ಏನೇನಿದೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಸರಿಯಾಗಿ ಓದಿ ತಿಳ್ಕೊಡಿ. ನಂಬರ್ ಆಫ್ ಪೋಸ್ಟನ್ನು ಕೊಟ್ಟಿದ್ದಲ್ಲಿ. ಪ್ಲೇಸ್ ಆಫ್ ಪೋಸ್ಟಿಂಗ್ ಎಲ್ಲೆಲ್ಲಿ ಮಾಡ್ತಾರೆ ಅಂತಂತ ಹೇಳಿ ಕೊಟ್ಟಿದ್ದಾರೆ ನೋಡಿರಿ. ಸೊ ಇಲ್ಲಿ ಮೆನ್ಷನ್ ಮಾಡಿದ ಪ್ರಕಾರ ಆಲ್ ಓವರ್ ಇಂಡಿಯಾ. ಸೊ ಇಲ್ಲಿ ಕರ್ನಾಟಕದೊಳಗೂ ಪ್ಲೇಸ್ಮೆಂಟ್ ಇರ್ತದೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಬೇರೆ ಬೇರೆ ಸ್ಟೇಟ್ನಲ್ಲೂ ಪ್ಲೇಸ್ಮೆಂಟ್ ನಿಮಗೆ ಸೆಲೆಕ್ಷನ್ ಆತಂದರೆ ಕೊಡ್ತಾರೆ ಅಂತ ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಲಾಸ್ಟ್ ಡೇಟ್ ಟು ಅಪ್ಲೈ, ಇದು ಭಾಳ ಇಂಪಾರ್ಟೆಂಟ್ ಇದೆ ನೋಡಿರಿ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಿ ಲಾಸ್ಟ್ ಡೇಟ್ ನೋಟ್ ಮಾಡ್ಕೊಡ್ರಿ. ಲಾಸ್ಟ್ ಡೇಟ್ ಟು ಅಪ್ಲೈ ಈಸ್ 31st January 2025. ಸೊ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಜನರಲ್ ಮೆರಿಟ್ದವ್ರಿಗೆ 1,180. ಅಕಾರ್ಡಿಂಗ್ ಟು ದ ದಿಸ್ ಜಸ್ಟ್ ಅಬ್ಸರ್ವ್ ದಿಸ್ ಜನರಲ್ ಮೆರಿಟ್ EWS OBC ಎಲ್ಲರಿಗಿದು 1,180 rupees ಅಂತ ಕೊಟ್ಟಿದ್ದಾರೆ ಇಲ್ಲಿ ಫೀಸ್. ನೆಕ್ಸ್ಟ್ ಮೆಥಡ್ ಆಫ್ ಸೆಲೆಕ್ಷನ್. ಸೊ ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ ಸ್ಟೆಪ್ ಬೈ ಸ್ಟೆಪ್ ಅದನ್ನು ಕೊಟ್ಟಿದ್ದಾರೆ ನೋಡಲಿ. ಮತ್ತು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ತೊಗೋತಾರೆ. ಸೊ ಯಾವಾಗ ತೊಗೋತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿರಿ. ಸೊ ಇಟ್ ವಿಲ್ ಬಿ ಇನ್ ದ ಮಂತ್ ಆಫ್ ಮಾರ್ಚ್ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿರಿ. ಇನ್ ದ ಮಂತ್ ಆಫ್ ಮಾರ್ಚ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸಿಲೆಬಸ್ ಏನಿರ್ತೈತಿ ಎಕ್ಸಾಮಿಗೆ ಅದನ್ನು ಕೊಟ್ಟಿದ್ದಾರೆ ಇಲ್ಲಿ. ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ ಕೊಡ್ತಾರೆ ನೋಡಿ. ಸೊ ಇದು ಆನ್ಲೈನೇ ಅಪ್ಲೈ ಮಾಡಬೇಕು. ಸೊ ಆನ್ಲೈನ್ ಅಷ್ಟೇ ನೀವು ಅಪ್ಲೈ ಮಾಡಿ ಸಬ್ಮಿಟ್ ಮಾಡಬೇಕಾಗ್ತೈತಿ. ನೆಕ್ಸ್ಟ್ ಪ್ರೊಸೀಜರನ್ನು ಕೊಟ್ಟಿದ್ದಾರೆ ಹೇಗೆ ಅಪ್ಲೈ ಮಾಡ್ಬೇಕಂಥೇಳಿ.
ಎಲ್ಲ ಡಿಟೇಲ್ಡ್ ಇದೆ. ಇದು ಶಾರ್ಟ್ ಲಿಸ್ಟ್ ಪ್ರೊಸೀಜರ್ ಹೇಗೆ ಇರುತ್ತೆ, ಶಾರ್ಟ್ ಲಿಸ್ಟ್ ಹೆಂಗೆ ಮಾಡ್ತಾರೆ, ಮತ್ತು ಜನರಲ್ ಇನ್ಸ್ಟ್ರಕ್ಷನ್ಸ್ ಎಲ್ಲನೂ ಕೊಟ್ಟಿದ್ದಾರೆ ನೋಡ್ರಿ. ಇದನ್ನು ಸರಿಯಾಗಿ ಓದ್ಕೊಡಿ. ಸರ್ಟಿಫಿಕೇಷನ್ಸ್ ಆಯಿತು, ಮತ್ತು ಇದನ್ನು ಸ್ಕ್ಯಾನ್ ಮಾಡಿಕೊಂಡು QR ಕೋಡ್ ನೀವು ಫಾಲೋ ಮಾಡ್ಕೋಬಹುದು ಇನ್ಸ್ಟ್ರಕ್ಷನ್ಸ್. ನೆಕ್ಸ್ಟ್ ಮ್ಯಾನ್ಯುವಲ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್. ಸೊ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಇಂಪಾರ್ಟೆಂಟ್ ಡೇಟ್ಸ್ ಸರಿಯಾಗಿ ನೋಟ್ ಮಾಡಿಕೊಡಿ. ಇಂಪಾರ್ಟೆಂಟ್ ಡೇಟ್ಸ್ ಪ್ರಕಾರ ಓಪನಿಂಗ್ ಡೇಟ್ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನ್ 10th ಜನವರಿಯಿಂದ ಸ್ಟಾರ್ಟ್ ಆಗೈತೆ ಅಂತ ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ವಿತ್ ಫೀ ಇದೆಲ್ಲ. ಸೊ ಲಾಸ್ಟ್ ಡೇಟ್ ಈಸ್ 31st ಜನವರಿ ಟಿಲ್ 23:59 ಅಂದರೆ ನೈಟ್ 11:59 ತನಕ ಟೈಮ್ ಇರ್ತೈತೆ ನಿಮ್ಗೆ ಅಪ್ಲೈ ಮಾಡಲಿ. ಬಟ್ ಲಾಸ್ಟ್ ಡೇಟ್ ತನಕ ವೇಟ್ ಮಾಡೋಕ್ಕೆ ಹೋಗಬೇಡ್ರಿ, ಬೇಗನೆ ಅಪ್ಲೈ ಮಾಡಿರಿ. ಓಕೆ, ಸೊ ಜನರಲ್ ಇನ್ಸ್ಟ್ರಕ್ಷನ್ಸು ಕೊಟ್ಟಿದ್ದಾರೆ ನೋಡಿರಿ ಆನ್ಲೈನ್ ಅಪ್ಲಿಕೇಶನ್ಗೆ. ಓದಿ ಸರಿಯಾಗಿ ಅಪ್ಲೈ ಮಾಡಿದ್ರೆ ಹೌ ಟು ಅಪ್ಲೈ ಸ್ಟೆಪ್ ಬೈ ಸ್ಟೆಪ್. ಓಕೆ, ರಿಜಿಸ್ಟ್ರೇಷನ್ ಎಲ್ಲ ಮಾಡೋದೆಲ್ಲ ಸೆಪರೇಟಾಗಿ ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಲಿಸ್ಟ್ ಆಫ್ ಎಕ್ಸಾಮ್ ಸೆಂಟರ್ಸು. ಸೊ ಎಕ್ಸಾಮ್ ಸೆಂಟರ್ಸ್ ಎಲ್ಲೆಲ್ಲಿ ಬರ್ತಾವೆ, ನೀವು ಯಾವ ಚೂಸ್ ಮಾಡಬೇಕು ಅದನ್ನು ಕೊಟ್ಟಿದ್ದಾರೆ ನೋಡಿರಿ. ನೀವು ಎಲ್ಲಿ ಎಕ್ಸಾಮ್ ಬರೀಬೇಕಾಗ್ತೈತಿ ಅಂತಂತ ಹೇಳಿ. ವಾಟ್ ಆರ್ ದ ಡಿಫ್ರೆಂಟ್ ಕ್ಯಾಟಗರೀಸ್. ಸೊ ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವೆಶನ್ಸಿಗೆ ಆನ್ಸರ್ ಮಾಡಿದ್ದಾರೆ ನೋಡಲಿ. ಬೇರೆ ಬೇರೆ ಕ್ವೆಶನ್ಸ್ ನಿಮ್ಮ ಡೌಟ್ಸ್ ಇದ್ದರೆ ಇಲ್ಲಿ ನೀವು ಕ್ಲಿಯರ್ ಮಾಡ್ಕೋಬೋದು, ನೀವು FAQs ನೋಡಿಕೊಂಡು. ಸೊ ಈ ಡಿಟೇಲ್ಡ್ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ನಾನು ಲಿಂಕನ್ನು ಶೇರ್ ಮಾಡ್ತೀನಿ, ಅದನ್ನು ಓದ್ಕೊಂಡು ನೀವು ತಿಳ್ಕೊಡಿ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ ಈ ಜಾಬಿಗೆ ಇಮಿಡಿಯೇಟ್ಲಿ ಅಪ್ಲೈ ಮಾಡಿರಿ. ಇದು ಒಂದು ಗೌರ್ಮೆಂಟ್ ಜಾಬ್ ಫೆಸಿಲಿಟಿ ಇದೆ. ಸೊ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಎಸ್ಪೆಷಲಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರ್ಸ್ ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅವರು ಕಂಪಲ್ಸರಿ ಇದನ್ನು ಈ ಅಪಾರ್ಚುನಿಟಿ ಮಿಸ್ ಮಾಡ್ಕೊಳಾರ್ದೆ ಅಪ್ಲೈ ಮಾಡಿರಿ. ಮತ್ತು ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಎಲ್ಲರಿಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡಿದೆ ಆಗ್ತೈತಿ. ಮತ್ತು ಇದೇ ರೀತಿ ಜಾಬ್ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.